ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಜೊತೆ ಇದ್ದಾರೆ. ಈಗಾಗಲೇ 4 ದಿನ ಆಗಿದೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ. ನಿನ್ನೆ ಕೂಡ ಅವರು ಸಿದ್ದೇಶ್ವರ ನಿವಾಸದಲ್ಲಿ ಸಭೆ ಮಾಡಿದ್ದಾರೆ. ಇವತ್ತು ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಸರ್, ಈಗ ಮೊದಲನೇದಾಗಿ ಉಚ್ಚಾಟನೆ ಬಗ್ಗೆ ನೀವೆಲ್ಲೂ ಕೂಡ ಮಾತಾಡಲ್ಲ, ನಿಮ್ಮ ಮೊದಲ ಪ್ರತಿಕ್ರಿಯೆ ನೋಡಿ. ಯಡಿಯೂರಪ್ಪ ಅವನ ಮಗ ಕೂಡಿ ಉಚ್ಚಾಟನೆಗೆ ಪ್ರತಿಕ್ರಿಯೆ ಹೈಕಮಾಂಡ್ ಅದ್ರ ಮೇಲೆ ಒತ್ತಡ ತಂದು ಹೈಕಮಾಂಡ್ ನನ್ನ ಇವನು ಉಚ್ಚಾಟನೆ ಮಾಡಿದ್ರೆ ಬಿಜೆಪಿ ಗಲಾಟೆ ಮಾಡಿ ಮಾಡಿಸಿದ್ದಾರೆ. ಆದ್ರೆ ಯಾವ ವೀರಶೈವ ಲಿಂಗಾಯತ ಯಡಿಯೂರಪ್ಪ ಕುಟುಂಬ ಜೊತೆಗಿಲ್ಲ. ಅಂದ್ರೆ 2-3 ಸ್ವಾಮಿಗಳು ಪೀಠ ಸ್ವಾಮಿಗಳು ಅವ್ರ ಪರವಾಗಿ ಹೇಳಿಕೆ ಕೊಂಡು ಹೋಗ್ಬಿಟ್ರೆ ಸಾಮಾನ್ಯ ವೀರಶೈವ ಲಿಂಗಾಯತರು ಯಾರು ಇಲ್ಲ. ಆ ಭ್ರಮೆಯಿಂದ ಕೇಂದ್ರ ಹೈಕಮಾಂಡ್ ಹೊರಗೆ ಬರಬೇಕು. ಎಲ್ಲೋ ಒಂದ್ ಕಡೆ ನಿಮ್ಮ ಹೋರಾಟಕ್ಕೆ ಹಿನ್ನಡೆ ಆಯ್ತು, ಮುಜುಗರ ಆಯ್ತು ಅಂತ ಅನ್ಸ್ತಾ ಇಲ್ವಾ? ಇಂಥವೆಲ್ಲ ನಡೀದೆ. ಅಪಮಾನ, ಮಾನ, ಅಪಮಾನ ಇದು ರಾಮಾಯಣ ಮಹಾಭಾರತದಿಂದ ನಡೆದಿದೆ. ಅದು ಅಷ್ಟಕ್ಕಿನೇ ಬಿಡುವುದಿಲ್ಲ. ಈ ಕುಟುಂಬವನ್ನ ಬಿಜೆಪಿ ಮುಕ್ತ ಮಾಡುವ